ಇತ್ತೀಚೆಗೆ ರಜನಿಕಾಂತ್ ಅವರ ಫಿಲಿಂ ಕೂಲಿ ರಿಲೀಸ್ ಆಗಿದೆ. ಈ ಫಿಲಿಂನಲ್ಲಿ ರಜನಿಕಾಂತ್ ಮತ್ತು ನಾಗಾರ್ಜುನ್ ಹಾಗೂ ಉಪೇಂದ್ರ ಅವರು ನಟನೆ ಮಾಡಿದ್ದಾರೆ. ಈ ಫಿಲಿಮಿನ ಕಾನ್ಸೆಪ್ಟ್ ಸಿಂಪಲ್ ಆಗಿದೆ. ಕೂಲಿ ಅನ್ನೋದು ಕೂಲಿಕಾರರಿಂದಿರ್ತಕ್ಕಂಥ ಒಂದು ಸಂಘಟನೆ ಇರುತ್ತೆ. ಆ ಸಂಘಟನೆಯನ್ನು ಒಬ್ಬ ಮಾಲೀಕ ತನ್ನ ವ್ಯಾಪಾರಕ್ಕೋಸ್ಕರ ಬೇರೆ ದೇಶಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ವಸ್ತುಗಳನ್ನು ಎತ್ತಿಡುವುದಕ್ಕೋಸ್ಕರ ಅವರನ್ನು ಬಳಸ್ಕೊತಾನೆ. ಆದರೆ ಆ ವಸ್ತುವಿನಲ್ಲಿ ಅದು ಡ್ರಗ್ಸ್ ಇರೋ ಕಾರಣದಿಂದ ಆ ವಸ್ತು ತಂದಲ್ಲ ಅಂತ ಹೇಳಿ ಕೂಲಿಕಾರರನ್ನು ಸಿಗಾಕುತ್ತಾರೆ. ನಂತರ ಆ ದೇಶದ ಕಾನೂನು ಪ್ರಕಾರ ಅವ ಜೀವ ಇರೋವರೆಗೂ ಅಲ್ಲೇ ಅವರು ವಾಸವಾಗಿರಬೇಕಾಗಿರ್ತದೆ. ಅವರೇನು ಹೇಳ್ತಾನೆ ಅಂತಂದರೆ, ನಿಮ್ಮಲ್ಲಿ 100 ಜನಕ್ಕೆ ನಾನು ಹೊರಗಡೆ ಬಿಡಲಾಗುತ್ತದೆ ಎಂದು ಹೇಳುತ್ತಾರೆ. ಆದರೆ ಅವರಿರೋದು 500ಕ್ಕಿಂತ ಜಾಸ್ತಿ ಜನಗಳು. ಉಳಿದವರಿಗೆ ಶಿಕ್ಷೆಗೆ ಒಳಪಡಿಸ್ತಾರೆ. ನಂತರ ರಜನಿಕಾಂತ್ ವಾಪಸ್ಸಾದಾಗ ಅವ್ರ ಕ್ಲೋಸ್ ಫ್ರೆಂಡ್ ಆಗಿರ್ತಕ್ಕಂಥ ಅಂದರೆ ರಜನಿಕಾಂತ್ ಹೆಂಡತಿ ಅಣ್ಣನ ಕೊಲೆಯಾಗುತ್ತದೆ. ಕೊಲೆ ಆಗಿದೆ ಎಂದು ರಜನಿಕಾಂತ್ ಅವರಿಗೆ ಅನುಮಾನ ಬಂದ ತಕ್ಷಣ ಅದನ್ನು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಇದನ್ನೇ ಸುತ್ತುವರೆದಿರ್ತಕ್ಕಂಥ ಫಿಲಿಮ್. ಅದು ಹೇಗೆ ಇನ್ವೆಸ್ಟಿಗೇಟ್ ಮಾಡ್ತಾರೆ, ಆಮೀರ್ ಖಾನಂದು ರೋಲ್ ಏನು, ಉಪೇಂದ್ರ ಅವರದ ರೋಲ್ ಏನು ಅನ್ನೋದನ್ನು ನೀವು ಫಿಲಿಮ್ನಲ್ಲಿ ನೋಡಬಹುದು. ರಜನಿಕಾಂತ್ ಅವರ ಆ್ಯಕ್ಟಿಂಗ್, ಉಪೇಂದ್ರ ಅವರ ಸೂಪರ್ ಸ್ಟಾರ್ ಆ್ಯಕ್ಟಿಂಗ್ ಹಾಗೂ ನಾಗಾರ್ಜುನ ಅವರ ವಿಲನ್ ಸ್ಟೈಲ್ ಆ್ಯಕ್ಟಿಂಗ್, ಹೀಗೆ ಫಿಲಿಮ್ನಲ್ಲಿ ರಚಿತಾ ರಾಮ್ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅವರು ವಿಲನ್ ಸೈಡಾಗಿ ಸೂಪರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಶ್ರುತಿ ಹಾಸನ್ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ.